ನಾವು ಇವತ್ತು ಯೋಹಾನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಮ್ಮ ಬೈಬಲನ್ನು ತೆರೆಯೋಣ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಮ್ಮ ಬೈಬಲನ್ನು ತೆರೆಯೋಣ. ನಾನು ಇವತ್ತು ನಿಮ್ಮೊಂದಿಗೆ ಮಾತನಾಡತಕ್ಕಂಥ ವಿಷಯ ಸಾಕಾಗುವಿಕೆ ಎಂಬ ವಿಷಯ. ಸಾಕಾಗುವಿಕೆ ಅಂದರೆ ನಾವು ಯಾವಾಗಲೂ ನಮಗೆ ಒಂದು ಚಿಂತೆ ಏನು, ನನಗೆ ಸಾಕಾಗುವುದಿಲ್ಲ, ನನಗೆ ಸಾಕಾಗುವುದಿಲ್ಲ, ನನಗೆ ಸಾಕಾಗುವುದಿಲ್ಲ ಅಂತ. ಹಾಗಾದರೆ ನಮಗೆ ಸಾಕಾಗುವಿಕೆ ಯಾಕೆ ಇಲ್ಲ ಎಂಬ ವಿಷಯವನ್ನು ನಾವು ಈ ಅಧ್ಯಾಯದಲ್ಲಿ ಮತ್ತು ಸಂದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಈಗ 13ನೇ ಅಧ್ಯಾಯ 1ನೇ ವಚನವನ್ನು ನಾನು ಓದ್ತೇನೆ. ಆಗ ಪಸ್ಕದ ಹಬ್ಬದ ಮುಂಚೆ ಯೇಸು ತಾನು ಈ ಲೋಕದೊಳಗಿಂದ ತಂದೆಯ ಬಳಿಗೆ ಹೋಗಬೇಕಾದ ತನ್ನ ಗಳಿಗೆಯು ಬಂತೆಂದು ತಿಳಿದು ಈ ಲೋಕದಲ್ಲಿದ್ದ ತನ್ನ ಸ್ವಂತದವರನ್ನು ಪ್ರೀತಿಸಿ ಅವರನ್ನು ಅಂತ್ಯದವರೆಗೆ ಪ್ರೀತಿಸಿದನು. ಇದು ಪಸ್ಕ ಹಬ್ಬದ ಒಂದು ಸಮಯ. ಈ ಪಸ್ಕ ಹಬ್ಬದ ಈ ಒಂದು ಊಟದ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಮತ್ತು ಶಿಷ್ಯರು ಅಲ್ಲಿ ಕೂಡಿ ಬರುವಂತ ಒಂದು ಸಮಯವಾಗಿದೆ. ಈ ಒಂದು ಸಂದರ್ಭಗಳಲ್ಲಿ ನಾವು ನೋಡುವಾಗ ನಾವು ನೋಡ್ತೇವೆ, ತಾನು ಈ ಲೋಕದೊಳಗಿಂದ ತಂದೆಯ ಬಳಿಗೆ ಹೋಗಬೇಕಾದ ಗಳಿಗೆ ಬಂತು. ಅದನ್ನು ಯೇಸು ಕ್ರಿಸ್ತನು ತಿಳಿದಿದ್ದಾರೆ. ನಂತರ ನಾವು ನೋಡ್ತೇವೆ, ಈ ಲೋಕದಲ್ಲಿ ಇದ್ದ ತನ್ನ ಸ್ವಂತದವರನ್ನು ಅವರು ಪ್ರೀತಿಸಿದ್ದಾರೆ ಮತ್ತು ಅಂತ್ಯದವರೆಗೂ ಪ್ರೀತಿಸಿದ್ದಾರೆ. ಕೆಲವು ಸಾರಿ ಸ್ವಲ್ಪ ದಿವಸ ಮಾತ್ರ ಕೆಲವರು ಪ್ರೀತಿಸುವುದುಂಟು, ಕೊನೆಯವರೆಗೆ ಪ್ರೀತಿ ಇರೋದಿಲ್ಲ. ಕೆಲವರು ಮೊದಲು ಮಾತ್ರ ಪ್ರೀತಿಸ್ತಾರೆ, ನಂತರ ಪ್ರೀತಿಯೇ ಕಾಣುವುದಿಲ್ಲ. ಹಾಗಿರುವಾಗ ಪ್ರೀತಿ ಎಂಬುದು, ದೇವರ ಪ್ರೀತಿ ಎಂಬುದು ಕೊನೆಯವರೆಗೂ ಅದು ಇರುವಂಥದ್ದಾಗಬೇಕು. ಅದು ಒಂದೇ ರೀತಿಯ ಪ್ರೀತಿ ಅದು ಆಗಿದೆ. ಯೇಸು ಕ್ರಿಸ್ತನು ಅದನ್ನು ಮಾಡಿ ತೋರಿಸಿದರು. ಅಂತ್ಯದವರೆಗೂ ಆತನು ಪ್ರೀತಿಸಿದನೇ ಎಂಬುದಾಗಿ ನಾವು ನೋಡ್ತೇವೆ. ಆತನು ತನಗೆ ಬೇಕಾದವರೆಂಬ ವಿಷಯ ಅಲ್ಲ, ಎಲ್ಲರನ್ನೂ ಆತನು ಪ್ರೀತಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈಗ 2ನೇ ವಚನಕ್ಕೆ ನಾವು ಬರೋಣ. ಊಟವಾದ ಮೇಲೆ ಆತನನ್ನು ಹಿಡಿದುಕೊಡಬೇಕೆಂಬುದನ್ನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಹೃದಯದಲ್ಲಿ ಸೈತಾನನು ಹಾಕಿದನು. ನೋಡಿ, ಈಗ ಇಲ್ಲಿ ಊಟವಾದ ಮೇಲೆ ಆತನನ್ನು ಹಿಡಿದುಕೊಡಬೇಕೆಂದು ಸಿಮೋನನ ಮಗನಾದ ಇಸ್ಕರಿಯೋತ ಯೂದನ ಹೃದಯದಲ್ಲಿ ಸೈತಾನನು ಹಾಕಿದನು. ಈಗ ಯೇಸು ಕ್ರಿಸ್ತನನ್ನು ಹಿಡಿದುಕೊಡಬೇಕು ಎಂಬುದಾಗಿ ಅವನ ಹೃದಯದಲ್ಲಿ ಸೈತಾನನನ್ನು ಹಾಕಿದನು. ಹಾಗಿರುವಾಗ ಸೈತಾನನು ಕೆಲವು ಸಾರಿ ಏನೆಲ್ಲ ಹೃದಯದಲ್ಲಿ ಹಾಕ್ತಾನೆ, ನಾವು ಆರಾಧನೆಗೆ ಹೋಗಬಾರ್ದೆಂಬ ವಿಷಯಕ್ಕೂ ಅನೇಕರ ಮೂಲಕ ಹೃದಯದಲ್ಲಿ ಕಾರ್ಯ ಮಾಡಿ ಅಡ್ಡಿ ಮಾಡಿಸಬಹುದು. ಅಥವಾ ಆತನ ಸೇವೆ ಮಾಡೋ ವಿಷಯಗಳಲ್ಲಿ ಕೂಡ ಇದನ್ನು ಹಾಳು ಮಾಡಬೇಕೆಂಬ ವಿಷಯದಲ್ಲಿ ಹಾಕಬಹುದು. ಅಥವಾ ನಾವು ಒಂದು ರೀತಿಯಲ್ಲಿ ವಿರೋಧವಾಗಿ ಒಬ್ಬರಿಗೊಬ್ಬರು ನಡ್ಕೊಂಡು ಆ ಪ್ರೀತಿಯ ಅನ್ಯೋನ್ಯತೆಯಲ್ಲಿ ಇರದ ಹಾಗೆ ಮಾಡುವ ಹಾಗೆ ಕೆಲವು ಹೃದಯಗಳಲ್ಲಿ ಕಾರ್ಯ ಮಾಡಬಹುದು. ಅಂದ್ರೆ ಆಲೋಚನೆಯಲ್ಲಿ ಕಾರ್ಯ ಮಾಡಬಹುದು. ಹಳೆ ಸ್ವಭಾವಗಳನ್ನು ಉಪಯೋಗಿಸುವ ಹಾಗೆ ಅದನ್ನು ಹೆಚ್ಚಾಗಿ ಪ್ರೇರೇಪಿಸಬಹುದು. ಹೀಗೆ ಸೈತಾನನು ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಒಂದು ಅಡ್ಡಿಯನ್ನು ಉಂಟು ಮಾಡುವಂಥದ್ದು, ಅನ್ಯೋನ್ಯತೆಗೆ ಮುರಿಯುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನನ್ನು ನಾನು ಹಿಡ್ಕೊಡ್ತೇನೆ. ಅವನು ಈಗಾಗಲೇ ಏನು ಮಾಡಿದ್ದಾನೆ, ಅವರ ಪರಿಸಯ ಶಾಸ್ತ್ರಿಗಳು ಪ್ರಧಾನ ಯಾಜಕರ ಹತ್ರ ಹೋಗಿ ಅವರೊಟ್ಟಿಗೆ ಹಣದ ವ್ಯವಹಾರವನ್ನು ಮಾಡಿದ್ದಾನೆ. ಈಗ ಹಣದ ವ್ಯವಹಾರದ ನಿಮಿತ್ತ ಈಗ ಯೇಸು ಕ್ರಿಸ್ತನನ್ನು ನಾನು ಹಿಡ್ಕೊಡ್ತೇನೆ, ನನಗೆ ಇಷ್ಟು ಲಾಭ ಬರುತ್ತೆ, ನನಗೆ ಇಷ್ಟು ದೊಡ್ಡ ಪ್ರಯೋಜನ ಇದೆ ಅಂತ. ಹಾಗಿರುವಾಗ ನಾವು ಕೆಲವು ಸಾರಿ ದೇವರಿಗಿಂತ ಹೆಚ್ಚಾಗಿ ನಮ್ಮ ಲಾಭವನ್ನೇ ನೋಡುವವರಾಗಿರ್ತೇವೆ. ನಮ್ಮ
ದೇವರ ಒಂದು ಆರಾಧನೆ ವಿಷಯಕ್ಕೆ ಬರುವಾಗ ನಾವು ಈ ದಿನ ಎಷ್ಟು ಲಾಭ ಬರ್ಬೋದೆಂಬುದಾಗಿ ಆಲೋಚನೆ ಮಾಡ್ತಾ ಇರ್ತೇವೆ. ಹಾಗಿರುವಾಗ ಒಂದು ಆಲೋಚನೆ ಮಾಡಿ ಪ್ರಿಯರೇ, ನಮ್ಮ ದೇವರಿಗಿಂತ ದೊಡ್ಡ ಲಾಭ ಇನ್ನೊಂದಿಲ್ಲ. ನಮ್ಮ ರಕ್ಷಕನಿಗಿಂತ ದೊಡ್ಡ ಐಶ್ವರ್ಯ ನಮಗೆ ಇನ್ನೊಂದಿಲ್ಲ. ಆತನೇ ನಮ್ಮ ಐಶ್ವರ್ಯವೂ ಘನವೂ ಮಹಿಮೆಯೂ ಆಗಿದ್ದಾನೆ. ನಾವು 3ನೇ ವಚನಕ್ಕೆ ಬರೋಣ. ತಂದೆಯು ತನ್ನ ಕೈಯಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ತಿರುಗಿ ದೇವರ ಬಳಿಗೆ ಹೋಗುತ್ತೇನೆಂತಲೂ ಯೇಸು ತಿಳಿದುಕೊಂಡು, ಈಗ ಯೇಸು ಕ್ರಿಸ್ತನು ನೋಡಿ ಎಲ್ಲವನ್ನೂ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ ಎಂಬ ವಿಷಯವನ್ನು ಅಲ್ಲಿ ತಿಳಿದಿದ್ದಾರೆ. ಹಾಗಿರುವ ಎಲ್ಲವನ್ನು, ಯಾಕಂದ್ರೆ ಯೇಸು ಕ್ರಿಸ್ತನು ಮತ್ತಾಯ 28ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಎಲ್ಲ ಅಧಿಕಾರವು ನನಗೇ ಕೊಡಲ್ಪಟ್ಟಿದೆ ಎಂಬುದಾಗಿ. ಮತ್ತು ಕೊಲೊಸೆ ಪತ್ರಿಕೆಯಲ್ಲಿ ನೋಡ್ತೇವೆ, ಎಲ್ಲವೂ ಆತನಿಂದ ಆತನಿಗೋಸ್ಕರವೂ ಉಂಟು ಮಾಡಲ್ಪಟ್ಟಿದೆ ಅಂತ. ಯೋಹನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಎಲ್ಲವೂ ಆತನಿಂದಲೇ ಉಂಟಾಗಿದೆ ಎಂಬುದಾಗಿ. ಆದ್ರಿಂದ ಎಲ್ಲವೂ ಆತನ ಕೈಯಲ್ಲಿ ಕೊಡಲ್ಪಟ್ಟಿದೆ. ಆದ್ರಿಂದ ಈಗ ಅಲ್ಲಿ ಹೇಳ್ತಾರೆ, ದೇವರ ಬಳಿಯಿಂದ ನಾನೀಗ ಹೊರಟು ಬಂದದ್ದು, ಈಗ ನಾನು ದೇವರ ಬಳಿಗೆ ಹೋಗುವನೆಂತಲೂ ಅವರು ತಿಳಿದುಕೊಂಡಿದ್ದಾರೆ. ಇನ್ನು ನನ್ನ ಈ ಕೆಲಸ ಆಯ್ತು, ಯಾವ ಕೆಲಸಕ್ಕಾಗಿ ಬಂದಿದ್ದೇನೋ ಆ ಕೆಲಸ ಮುಗಿಸಿ ಇನ್ನು ನಾನು ಹೋಗ್ಲಿಕ್ಕಿದೆ ಎಂಬುದನ್ನು ಅಲ್ಲಿ ತಿಳಿಯಪಡಿಸುವುದಾಗಿದೆ. ಹಾಗಿರುವಾಗ ನಾವು ನೋಡುವಂತ ವಿಷಯ, ದೇವರು ಎಲ್ಲವನ್ನೂ ಯೇಸು ಕ್ರಿಸ್ತನ ಕೈಯಲ್ಲಿ ಕೊಟ್ಟಿದ್ದಾರೆ ಮತ್ತು ಯೇಸು ಕ್ರಿಸ್ತನು ನಮಗಿದ್ದಾರೆ ಮತ್ತು ಆತನಲ್ಲಿ ಎಲ್ಲವೂ ಇದೆ. ಹಾಗಿರುವಾಗ ನಾವು ಮಾತ್ರ ಕೊರತೆಯಲ್ಲಿದ್ದೇವೆ, ನಮಗೆ ಸಾಕಾಗ್ತಾ ಇಲ್ಲ. ಹಾಗಿರುವಾಗ ನಮಗೆ ಎಂಥ ಒಂದು ದೇವರಿದ್ದಾರೆ ಎಂಬ ವಿಷಯವನ್ನು ಇನ್ನೂ ಅರ್ಥ ಮಾಡಿಕೊಳ್ಳಿಲ್ಲ. ನಾವು ಯಾಕೆ ಕೊರತೆಯಲ್ಲಿದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ತಾ ಇಲ್ಲ. ಹಾಗಿರುವಾಗ ಇಂಥ ಒಂದು ಎಲ್ಲ ಇರುವ ದೇವರಿದ್ದಾರೆ ಎಂಬ ವಿಷಯವನ್ನು ಮೊದಲು ನಾವು ಪರಿಪೂರ್ಣವಾಗಿ ನಂಬಬೇಕು. 4ನೇ ವಚನಕ್ಕೆ ಬರೋಣ. ಊಟದಿಂದೆದ್ದು ತನ್ನ ಮೇಲಸ್ತ್ರಗಳನ್ನು ತೆಗೆದಿಟ್ಟು ಕೈಪಾವಳವನ್ನು ತೆಗೆದುಕೊಂಡು ನಡುವನ್ನು ಕಟ್ಟಿಕೊಂಡನು. 5 ತರುವಾಯ ಆತನು ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ತಾನು ನಡುವಿಗೆ ಕಟ್ಟಿಕೊಂಡ ಕೈಪಾವಡದಿಂದ ಅವುಗಳನ್ನು ಒರೆಸುವುದಕ್ಕೂ ಪ್ರಾರಂಭಿಸಿದನು. ನೋಡಿ, ಈಗ ಯೇಸು ಕ್ರಿಸ್ತನು 4ನೇ ವಚನದಲ್ಲಿ ಮಾಡಿದಂತ ಒಂದು ಕೆಲಸ ನೋಡಿ, ಆತನೊಂದು ದಾಸನ ಒಂದು ಕೆಲಸವನ್ನು ಮಾಡ್ತಾರೆ. ಒಬ್ಬ ಕೆಲಸದ ಆಳು ಏನು ಮಾಡ್ತಾನೋ ಆ ಕೆಲಸವನ್ನು ಈಗ ಯೇಸು ಕ್ರಿಸ್ತರು ಮಾಡ್ತಾರೆ. ಅಲ್ಲಿ ಶಿಷ್ಯರೆಲ್ಲರಿದ್ದಾರೆ, ಎಲ್ಲರೂ ನಾನು ದೊಡ್ಡವನೆಂಬ ರೀತಿಯಲ್ಲಿ ಕೂತಿದ್ದಾರೆ. ಆದ್ರೆ ಈ ಒಂದು ಕೆಲಸ ಮಾಡುವುದಕ್ಕಾಗಿ ಯಾರಾದ್ರೂ ಒಬ್ರಲ್ಲಿ ಕಾಲು ತೊಳಿಬೇಕೀಗ. ಅತಿಥಿಗಳ ಒಂದು ಕಾಲನ್ನು ತೊಳೆಯುವ ಕೆಲಸ ಇದೆ, ಆದ್ರೆ ಇವ್ರು ಯಾರು ಮಾಡ್ತಾ ಇಲ್ಲ. ಆದ್ರೆ ಯೇಸು ಕ್ರಿಸ್ತನು ಏನ್ ಮಾಡಿದ್ರು, ಮೇಲಿನ ವಸ್ತ್ರವನ್ನು ತೆಗೆದುಕೊಂಡು, ಅಂದ್ರೆ ಹೇಳ್ಬೇಕಾದ್ರೆ ಅವರು ಮೇಲಿನ ಒಂದು ಅಂಗಿಯನ್ನೇ ತೆಗೆದಿದ್ದಾರೆ, ಆಮೇಲೆ ನಡುವನ್ನು ಕಟ್ಟಿಕೊಂಡ್ರು. ಈಗ ನಾನು ಒಂದು ವೇಳೆ ಈಗ ಶರ್ಟ್ ಅನ್ನು ತೆಗೆದುಕೊಂಡು ಒಂದು ಟವಲನ್ನು ಕಟ್ಟಿಕೊಂಡು ಎಲ್ಲರ ಕಾಲು ತೊಳೆಯುವಾಗ ಅಲ್ಲಿ ಯಾವ ರೀತಿ ಕಾಣುತ್ತೆ? ಹಾಗಾದ್ರೆ ಅಂತ ಒಂದು ದೇವರೇ ಈ ರೀತಿಯಾಗಿ ತನ್ನ ಮೇಲ್ವಸ್ತ್ರವನ್ನು ತೆಗೆದುಕೊಂಡು ಬಟ್ಟೆಯನ್ನು ಆತನು ಕಟ್ಟಿಕೊಂಡು ಈಗ ತೊಳೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಏನನ್ನ ಅವರು ತೋರಿಸ್ತಾ ಇದ್ದಾರೆ ನಾವು ಮುಂದೆ ನೋಡ್ತೇವೆ. 5ನೇ ವಚನದಲ್ಲಿ ನೋಡಿ, ತರುವಾಯ ಆತನು ಬೋಗುಣಿಯಲ್ಲಿ ನೀರನ್ನು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ತನ್ನ ನಡುವಿನ ಕಟ್ಟಿಕೊಂಡ ಕೈಪಾವಡದಿಂದ ಅವುಗಳನ್ನು ಒರೆಸುವುದಕ್ಕೂ ಪ್ರಾರಂಭಿಸಿದನು. ಈಗ ಆತನು ನೀರು ಹಾಕೊಂಡನು, ಈಗ ಅವರನ್ನು ತೊಳೆಯುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಏನನ್ನು ತೋರಿಸ್ತಾ ಇದೆ? ನಮ್ಮನ್ನು ದಿನನಿತ್ಯ ದೇವರು ತನ್ನ ವಾಕ್ಯ ಎಂಬ ನೀರಿನಿಂದ ತೊಳಿತಾ ಇದ್ದಾರೆ. ಯೇಸು ಕ್ರಿಸ್ತನು ಯಾವಾಗ ನಮ್ಮನ್ನು ಶುದ್ಧ ಮಾಡಿದಾರೋ ಅವತ್ತಿಂದ ನಾವು ಶುದ್ಧರಾಗಿದ್ದೇವೆ. ಆ ನಂತರ ತನ್ನ ವಾಕ್ಯವನ್ನು ನಮಗೆ ಕೊಟ್ಟು ನಮ್ಮನ್ನು ಆತನು ತೊಳಿತಾ ಇದ್ದಾರೆ. ಹಾಗಿರುವಾಗ ಇಲ್ಲಿ ಅದು ಒಂದು ವಿಷಯವನ್ನು ನೋಡಿದ್ರೆ, ಇನ್ನೊಂದು
ಇನ್ನೊಂದು ಪಾಠವನ್ನು ಅಲ್ಲಿ ಕಲಿಸ್ತಾ ಇರುವುದನ್ನು ನಾವು ನೋಡ್ತೇವೆ. ಅದು ನಾವು ಮುಂದೆ ನೋಡ್ತೇವೆ. ಈಗ 6ನೇ ವಚನಕ್ಕೆ ಬರೋಣ. ಆತನು ಸೀಮೋನ್ ಪೇತ್ರನ ಬಳಿಗೆ ಬಂದಾಗ ಅವನು ಆತನಿಗೆ, ಕರ್ತನೇ, ನೀನು ನನ್ನ ಕಾಲುಗಳನ್ನು ತೊಳೆಯುತ್ತೀಯೋ ಎಂದು ಕೇಳಿದನು. ನೋಡಿ, ಇಲ್ಲಿ ಸೀಮೋನ್ ಪೇತ್ರನ ಬಳಿಗೆ ಬಂದಾಗ ಅವನಿಗೊಂದು ಅರ್ಥ ಆಗಿದೆ. ಯೇಸು ಕ್ರಿಸ್ತನು ಎಂಥ ವ್ಯಕ್ತಿಯಾಗಿದ್ದಾನಂತ ಜೀವಿತದಲ್ಲಿ ಕಂಡುಕೊಂಡಿದ್ದಾನೆ. ಎಷ್ಟೆಲ್ಲ ಅದ್ಭುತ ಅವನಿಗೂ ಆಗಿದೆ ಅಂತ ಅವನಿಗೆ ಗೊತ್ತಿದೆ. ಈಗ ಇಷ್ಟೆಲ್ಲ ಗೊತ್ತಾಗಿರೋನು ಈಗ ಆತನು ತೊಳೆಯುವಂಥದ್ದು ಆತನಿಗೆ ಅಲ್ಲಿ ಸರಿ ಕಾಣ್ತಾ ಇಲ್ಲ. ಅದಕ್ಕೆ ನೀ ನನ್ನ ಕಾಲುಗಳನ್ನು ತೊಳೆಯುತ್ತೀಯೋ ಎಂಬುದಾಗಿ ಕೂಡ ಅಲ್ಲಿ ಕೇಳ್ತಾನೆ. 7ನೇ ವಚನ ನೋಡಿ. ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಾನು ಮಾಡುವುದು ಏನೆಂದು ಈಗ ನಿನಗೆ ತಿಳಿಯುವುದಿಲ್ಲ, ಆದರೆ ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ನಾವು ನೋಡ್ತೇವೆ ಇಲ್ಲಿ ಯೇಸು ಪ್ರತ್ಯುತ್ತರವಾಗಿ, ನಾನು ಮಾಡುವುದು ಏನೆಂದು ನಿನಗೆ ತಿಳಿಯುವುದಿಲ್ಲ. ಹಾಗಾದ್ರೆ ಪೇತ್ರನಿಗೆ ಏನು ಮಾಡ್ತಾ ಇದ್ದಾರಂತೆ ಗೊತ್ತಾಗ್ತದೋ ಇಲ್ವೋ? ಅವರು ಬೊಗಣೆಯಲ್ಲಿ ನೀರು ತಗೊಂಡಿದ್ದಾರೆ, ಕಾಲುಗಳನ್ನು ತೊಳಿತಾ ಇದ್ದಾರೆ, ಬಟ್ಟೆಯಿಂದ ಒರೆಸ್ತಾ ಇದ್ದಾರೆ, ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಹಾಗಾದ್ರೆ ನಾನು ಏನು ಮಾಡ್ತಾ ಇದ್ದೇನೆಂದು ನಿನಗೆ ತಿಳಿಯುವುದಿಲ್ಲ, ನಂತರ ನಿನಗೆ ಅದು ಗೊತ್ತಾಗುವುದು ಎಂಬುದಾಗಿ ಕೂಡ ಹೇಳ್ತಾರೆ. ಎಷ್ಟೋ ಸಾರಿ ನಾವು ಅನೇಕ ಸಂಗತಿಗಳಲ್ಲಿ ಗೊತ್ತಿದ್ದವರಾಗೆ ಇದ್ದೇವೆ, ಆದರೆ ನಿಜವಾಗಿ ಅಲ್ಲಿ ತಿಳಿದಿರೋದಿಲ್ಲ. ನಾವು ನಮ್ಮ ನಡವಳಿಕೆಯಲ್ಲಿ ಬಂದಾಗ ಮಾತ್ರ ಅದು ತಿಳಿದಿದ್ದೇವೆ ಅಂತ ಅರ್ಥ, ಅಥವಾ ನಮಗೆ ಗೊತ್ತಿದೆ ಎಂಬುದಾಗಿ ಅರ್ಥ. ಅಲ್ಲಿಯವರೆಗೂ ನಾನು ಬಾಯಲ್ಲಿ ಮಾತಾಡಬಹುದು, ಹೇಳಬಹುದು, ಎಲ್ಲವುಗಳಲ್ಲಿ ನಾನು ತೋರಿಸ್ತಾ ಇರ್ಬೋದು, ಆದ್ರೆ ನನ್ನ ನಡವಳಿಕೆಯಲ್ಲಿ ಕಾಣದೆ ಹೋದ್ರೆ ಅದು ನನಗೆ ತಿಳಿದಿಲ್ಲ ಅಂತಾನೆ ಅರ್ಥ. ಹಾಗಾದ್ರೆ ಯಾವ ಯಾವ ಸಂಗತಿಗಳಲ್ಲಿ ನಮ್ಮ ಜೀವಿತದ ನಡವಳಿಕೆಯಲ್ಲಿ ಕಾಣ್ತಾ ಇಲ್ಲವೋ ಅದು ನಮಗೆ ತಿಳಿದಿಲ್ಲ, ಅದು ಗೊತ್ತಿಲ್ಲ ಎಂಬುದಾಗಿ. ಆದ್ರೆ ಬಾಯಲ್ಲಿ ಮಾತ್ರ ನಮಗೆಲ್ಲರಿಗೆ ಗೊತ್ತದೆ. ಈಗ ಪೇತ್ರನಿಗೆ ಎಲ್ಲ ಕಾಣ್ತಾ ಉಂಟು, ಎಲ್ಲ ನೋಡ್ತಾ ಇದ್ದಾನೆ. ಅಲ್ಲಿ ನಾವು ಮುಂದೆ ನೋಡ್ತೇವೆ, ಅಲ್ಲಿ ಪೇತ್ರನು ಏನು ಹೇಳ್ತಾನೆ ನೋಡಿ 8ನೇ ವಚನದಲ್ಲಿ. ಪೇತ್ರನು ಆತನಿಗೆ, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಅಂದನು. ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನೊಂದಿಗೆ ನಿನಗೆ ಪಾಲಿಲ್ಲ ಎಂದು ಹೇಳಿದನು. ಇಲ್ಲಿ ಏನು ನೋಡ್ತೇವೆ? ಪೇತ್ರನು ಹೇಳ್ತಾನೆ, ನೀನು ನನ್ನ ಕಾಲನ್ನು ಎಂದಿಗೂ ತೊಳೆಯಬಾರದು, ಯಾಕಂದ್ರೆ ಅದು ಸರಿಯೇ ಅಲ್ಲ ಅಂತ ಅವನಿಗೆ ಅಲ್ಲಿ ಕಾಣ್ತಾ ಉಂಟು. ಆದ್ರೆ ಅದೆಲ್ಲ ಆತನು ತೊಳಿಬಾರ್ದು, ಆತನು ತೊಳಿ ಸರಿಯಲ್ಲ, ಎಲ್ಲ ಗೊತ್ತುಂಟು. ಆದ್ರೆ ನಾನು ಯಾವ ರೀತಿ ಇರಬೇಕೆಂಬುದನ್ನು ಅವನಿಗೆ ಗೊತ್ತಿಲ್ಲ, ಅದು ವಿಷಯ ಗೊತ್ತಿದೆ. ಅದರಿಂದ ಯೇಸು ಹೇಳ್ತಾರೆ, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನೊಂದಿಗೆ ಪಾಲೇ ಇಲ್ಲ ಎಂಬುದಾಗಿ. ನಾವು ಪ್ರತಿ ದಿನವೂ ದೇವರ ಬಳಿಗೆ ನಾವು ಹೋಗಿ ನಮ್ಮ ಪಾಪಗಳ ಒಂದು ಕ್ಷಮೆಯನ್ನು ಕೇಳುತ್ತಾ, ಆ ಕ್ಷಮೆಯನ್ನು ಯೇಸು ಕ್ರಿಸ್ತನು ತೊಳೆಯುವುದರ ಮೂಲಕ ನಮ್ಮನ್ನು ಶುದ್ಧಿ ಮಾಡುತ್ತಾ ಇರುವುದರಿಂದ ತನ್ನ ವಾಕ್ಯದ ಮೂಲಕ ಆತನೊಂದಿಗೆ ನಾವು ಪಾಲು ಹೊಂದುತ್ತಾ ಇರ್ತೇವೆ. ದಿನನಿತ್ಯ ನಮ್ಮ ದೇವರೊಂದಿಗೆ ಆ ಪಾಲು ಇರಬೇಕು. ಆ ಪಾಲಿಗೆ ಅಡ್ಡ ಇರುವಂಥದ್ದೇನು? ಪಾಪ. ಅದಕ್ಕೆ ಆತನು ವಾಕ್ಯ ಎಂಬ ನೀರಿನಿಂದ ನಮ್ಮನ್ನು ತೊಳೆಯುವನಾಗಿದ್ದಾನೆ. ನಾವು ಮುಂದೆ ನೋಡ್ತೇವೆ, ಆವಾಗ ಪೇತ್ರನು ಏನು ಹೇಳ್ತಾನೆ? ಅದಕ್ಕೆ ಸಿಮೋನ್ ಪೇತ್ರನು ಆತನಿಗೆ, ಕರ್ತನೇ, ನನ್ನ ಪಾದಗಳನ್ನು ಮಾತ್ರವಲ್ಲದೆ ನನ್ನ ಕೈಗಳನ್ನು ಮತ್ತು ನನ್ನ ತಲೆಯನ್ನು ಸಹ ತೊಳೆ ಅಂದನು. ಈಗ ಅವನು ಪಾಲು ಬೇಕು, ಅವನಿಗೆ ದೇವರೊಟ್ಟಿಗೆ ಪಾಲು ಬೇಕು, ಯೇಸು ಕ್ರಿಸ್ತನೊಟ್ಟಿಗೆ ಪಾಲು ಬೇಕು. ಆ ಪಾಲಿಗೆ ಯಾವುದೇ ಅಡ್ಡಿ ಆಗಬಾರ್ದು. ಹಾಗಾದ್ರೆ ನನ್ನ ಕಾಲು ಮಾತ್ರ ಅಲ್ಲ, ತಲೆಯನ್ನು ನೀನು ತೊಳಿ ಎಂಬುದಾಗಿ ಅವನು ಸ್ವಲ್ಪ ಹೆಚ್ಚಾಗಿ ಮಾತಾಡ್ನು. ಯೇಸು ಕ್ರಿಸ್ತರು ಎಷ್ಟು ಮಾಡ್ತಾರೋ ಅಷ್ಟಕ್ಕೆ ನಮ್ಮನ್ನು ಇಟ್ಕೊಳ್ಬೇಕು, ಒಪ್ಪಿಕೊಳ್ಬೇಕು. ಇದು ನಾವು ಹೆಚ್ಚಾಗಿ ಏನೋ ಮಾಡ್ಲಿಕ್ಕೆ ಹೋಗುವಂತಹದ್ದು, ದೇವರಿಗೇನೆ ಹೆಚ್ಚಾಗಿ ಮಾಡ್ಲಿಕ್ಕೆ ನಾವು ಕಲಿಸುವಂತಹದ್ದು, ಅದು ಆಗಬಾರ್ದು. ನಾವು ದೇವರು ಎಷ್ಟು ಹೇಳಿದಾರೋ ಅಷ್ಟಿಗೆ ಒಪ್ಪಿಕೊಳ್ಳುವಂಥದ್ದು ಅಲ್ಲಿ ಆಗಬೇಕು. ಆದ್ರೆ ಅವನು ಅಷ್ಟು ನನ್ನನ್ನು ತೊಳೆ ಎಂಬುದಾಗಿ. 10ನೇ ವಚನ, ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನು ತನ್ನ ಪಾದಗಳನ್ನು ಹೊರತು ಮತ್ತೇನು ತೊಳೆಯುವುದು ಅವಶ್ಯವಿಲ್ಲ,
ಯಾಕಂದ್ರೆ ಅವನು ಸಂಪೂರ್ಣವಾಗಿ ಶುದ್ಧನಾಗಿದ್ದಾನೆ. ನೀವು ಶುದ್ಧರಾಗಿದ್ದೀರಿ, ಆದರೆ ಎಲ್ಲರೂ ಅಲ್ಲ. ಹಾಗಾದ್ರೆ ಇಲ್ಲಿ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ? ಸ್ನಾನ ಮಾಡಿದ್ದವನಿಗೆ ಇನ್ನು ತೊಳೆಯುವಂತ ಅವಶ್ಯಕತೆ ಇಲ್ಲ, ಆದ್ರೆ ಅವನು ಶುದ್ಧನಾಗಿದ್ದಾನೆ, ಅವನು ಸಂಪೂರ್ಣವಾಗಿ ಶುದ್ಧನಾಗಿದ್ದಾನೆ. ಅದರಿಂದ ಪಾದಗಳನ್ನೊಂದು ತೊಳೆಯುವಂಥದ್ದು. ಯಾಕೆಂದ್ರೆ ಹೋಗಿ ಬರ್ತಾ ಇರ್ತೀರಿ, ಹೊರಗೆ ಹೋಗಿ ಕೆಲಸ ಮಾಡಿ ಬರ್ತಾ ಇರ್ತೀರಿ, ಹಾಗಿರುವಾಗ ಅಲ್ಲಿ ಪಾದಗಳನ್ನು ತೊಳೆಯುವಂಥದ್ದು ಅವಶ್ಯ. ಆದರೆ ಸ್ನಾನ ಮಾಡಿದ್ರಿಂದ ಇನ್ನು ಎಲ್ಲ ತೊಳೆಯುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಸ್ನಾನ ಮಾಡಿದವರು ಈಗ ಯಾರು ನಿಮ್ಮ ಪ್ರಕಾರ? ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿದ್ದೀರಾ? ಆಗಿರುವಾಗ ಈ ನೀರಿನ ಸ್ನಾನ ವಿಷಯ ಹೇಳ್ತಾ ಇಲ್ಲ ನಾನು. ರಕ್ಷಣೆ ಹೊಂದಿದವರು ಇಲ್ಲಿ ಅವರು ಸಂಪೂರ್ಣ ಸ್ನಾನ ಮಾಡಿದವರು. ಮತ್ತೆ ನಾವು ನಮ್ಮ ದಿನನಿತ್ಯದ ಜೀವಿತದಲ್ಲಿ ಕೆಲವು ತಿಳಿಯದೆ ತಪ್ಪುಗಳು ಆಗ್ತಾವಲ್ಲ, ಇದು ಕಾಲು ತೊಳೆಯುವಂಥದ್ದು. ದಿನನಿತ್ಯವೂ ನಾವು ಅದು ತೊಳಿತಾ ಇರಬೇಕೆಂಬುದಾಗಿ ಅಲ್ಲಿ ತಿಳಿಸುವಂಥದ್ದು. ಅದು ಎಫೆಸ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತೇವೆ. ದೇವರ ವಾಕ್ಯವನ್ನು ಕಲಿತೇವೆ, ಓದ್ತೇವೆ, ದೇವರು ತಿಳಿಯಪಡಿಸ್ತಾ ಇದ್ದಾರೆ, ನಾವು ಅದನ್ನು ಸರಿ ಮಾಡ್ಕೊಳ್ತಾ ಹೋಗ್ತೇವೆ. ಅದಕ್ಕೆ ಸ್ನಾನ ಮಾಡಿದವರು, ಯಾಕಂದ್ರೆ ಯೇಸು ಕ್ರಿಸ್ತರು ಏನು ಹೇಳಿದ್ದಾರೆ? ಅವನು ಸಂಪೂರ್ಣವಾಗಿ ಶುದ್ಧವಾಗಿದ್ದಾನೆ. ಅದರಿಂದ ಸಂಪೂರ್ಣವಾಗಿ ಶುದ್ಧ ಆದ ನಂತರ ಪುನಃ ಸ್ನಾನ ಮಾಡ್ಲಿಕ್ಕುಂಟಾ? ಅಲ್ಲಿ ಶುದ್ಧ ಆಗಿದ್ದಾನಲ್ಲ, ಅದರಿಂದ ಸ್ನಾನ ಮಾಡ್ಲಿಕ್ಕಿಲ್ಲ. ಕೆಲವರು ಏನ್ ಮಾಡ್ತಾರೆ? ನಮ್ಮ ಪಾಪವು ಅಲ್ಲಿ ಆದ ಕೂಡಲೇ ನಾವು ಸಂಪೂರ್ಣ ಬಿದ್ದೋದೆವು ಎಂಬುದಾಗಿ ಹೇಳ್ತಾರೆ.